ನೀವೇನಾದರೂ ಸಿಂಪಲ್ ಆಗಿ ಕ್ವಿಕ್ ಆಗಿರೋ ಪಲಾವ್ ರೆಸಿಪಿನ ನೋಡ್ತಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಅಮ್ಮ ಇವತ್ತು ಲಂಚಿಗೆ ಬಟಾಣಿ ಪಲಾವ್ ರೆಡಿ ಮಾಡ್ತಿದ್ದಾರೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಏನು ಮಾಡ್ತಿರೋದಮ್ಮ ಇವತ್ತು? ಇವತ್ತು ನಾವು ಹಸಿ ಬಟಾಣಿ ಪಲಾವ್ ಮಾಡ್ತಾಯಿದ್ದೀವಿ. ಪುದೀನ ಎಲ್ಲ ಹಾಕ್ಕೊಂಡು, ಒಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ರುಬ್ಕೊಳ್ಳೋಣ. ಈಗ ನಾನು 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಈಗ ಪಲಾವ್ ಎಲೆ, ಚಕ್ಕೆ, ಅಕ್ಕಿ 4, ಲವಂಗ ಮತ್ತು ಸಿಡಿತದು ಹಾಕ್ಕೊಳ್ಳೋಣ. ಈರುಳ್ಳಿ 2 ಬಾಡ್ಸ್ಕೊಬೇಕು. ಸ್ವಲ್ಪ ಬ್ರೌನ್ ಆಗಬೇಕು ಈರುಳ್ಳಿ. ಬ್ರೌನ್ ಆದಮೇಲೆ ಅರಿಶಿನ ಸ್ವಲ್ಪ, ಗರಂ ಮಸಾಲ ಪೌಡರು ಸ್ವಲ್ಪ ಧನಿಯಾ ಪುಡಿ ಬೇಕು. ತುಂಬ ನುಣ್ಣಗಿರ್ಬಾರ್ದಾ? ಇದನ್ನ ಹಾಕೊಳ್ತಾ. ಈಗ ಬಟಾಣಿ ಹಾಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಇದು. ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀವಿ ನೋಡಿ. 5 ನಿಮಿಷ ಬೇಯಲಿ ಬಟಾಣಿ. ಇದು ಬಾಸ್ಮತಿ ರೈಸು. ಒಂದು 10ರಿಂದ 15 ನಿಮಿಷ ನೆನೆಸಿಡ್ಬೇಕು. 2 ಲೋಟ ಹಾಕಿದ್ದೀವಿ ಬಾಸ್ಮತಿ ರೈಸ್. ಜನ ಊಟ ಮಾಡ್ಬೋದು. ಇದು 4-5 ಜನ ಊಟ ಮಾಡ್ಬೋದು. ನೀರು ಹಾಕೊಳ್ಳೋಣ. ಈಗ ಎಷ್ಟು ರೈಸಿಗೆ? 2 ಲೋಟಕ್ಕೆ ಒಂದು 4 ಗ್ಲಾಸ್ ನೀರು ಹಾಕೊಳ್ಳೋದು. ನಿಂಬೆಹಣ್ಣು ಹಾಕ್ಕೊಂಡಿದ್ದೀವಿ. ಒಂದು ನಿಂಬೆಹಣ್ಣು ಮುಚ್ಚಿಡೋಣ. ಒಂದು 10 ನಿಮಿಷ. ಕಲ್ಸೋಣ. ಈಗ ಬಟಾಣಿ ಮೇಲೆ ಬಂದಿರುತ್ತೆ. ಕಲ್ಸ್ಕೋಬೇಕು. ಪರ್ಫೆಕ್ಟಾಗಿ ನೀರು ಹಾಕಿದ್ದೀವಿ ಅಲ್ವಮ್ಮ? ಇನ್ನೂ ಸ್ವಲ್ಪ ಬೇಯಬೇಕು. ಇದು ಚೂರು ಇನ್ನೂ ಸ್ವಲ್ಪ ಹೊತ್ತು ಮುಚ್ಚಿಡೋಣ. 2 minutes. ಆದರೆ ಇದು ಪಲಾವ್ ಥರ ಸ್ಮೆಲ್ ಇಲ್ಲ ಅಲ್ಲ? ಬಿರಿಯಾನಿ ಥರ ಸ್ಮೆಲ್ ಆಗಿದೆಯಮ್ಮ? ಆಗಿದೆ. ವಾವ್, ತುಂಬ ಸೂಪರಾಗಿ ಬಂದಿದೆ. ಪಲಾವ್ ತುಂಬಾ ಟೇಸ್ಟಿಯಾಗಿತ್ತು. ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.